ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ನ್ಯೂ ವ್ಲಾಗ್. ಅಪ್ಪ ಇವತ್ತಂತೂ ತುಂಬಾ ಬೋರಿಂಗ್ ಡೇ ಆಗ್ಬಿಡೈತೆ. ಶುಕ್ರವಾರ ಏನೋ ಕೆಲಸಗಳೇ ಸಾಗ್ತಾಯಿಲ್ಲ. ಶುಕ್ರವಾರ ಎಷ್ಟು ಬೇಗ ಕೆಲಸಗಳಾಗಬೇಕು, ಅದು ಇವತ್ತೇನೋ ಕೆಲಸಗಳೇ ಸಾಗ್ತಾಯಿಲ್ಲ ನನಗೆ. ತುಂಬಾ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ ಕೆಲಸಗಳು. ನೀರು ದೋಸೆ ಮಾಡಿಬಿಟ್ಟು ಎಣ್ಗಾಯಿ ಮಾಡೋಣ ಅಂತ ಮಾಡಿದೆ. ಆದರೆ ಅದು ಮಾಡೋದು ಈಸಿ. ಎಣ್ಗಾಯಿ ಮಾಡಿಬಿಟ್ಟು ನೀರು ದೋಸೆ ಮೇಲೆ ಹಾಕೋಬೋದು, ಕೆಲಸಗಳಾಗುತ್ತೆ ಅಂತ ಅಂದ್ಕೊಂಡೆ. ಆದರೂ ಆಗಲೇ ಇಲ್ಲ. ಇವತ್ತೇನು ದೀಪನೂ ಹಚ್ಚಿಲ್ಲ, ಪೂಜೆನೂ ಮಾಡಿಲ್ಲ ನಾವು ದೇವ್ರ ಮನೆಗೆ. ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಅದೇ ಅಂದರೆ ಕಿಲೋ ಮಾರ್ಕೆಟ್ಗೆ ಹೋಗಿದ್ರು. ಅವರು ತರಕಾರಿ ಎಲ್ಲ ತೊಗೊಬಂದರು. ಸೊ ಅವ್ರಿಗೂ ಕೆಲಸ ಇತ್ತು, ಅವ್ರು ಪೂಜೆ ಮಾಡೋಗೋಕ್ಕಾಗಲಿಲ್ಲ. ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈಗ ತರಕಾರಿಗಳು ಎಲ್ಲನೂ ಎತ್ತಿಟ್ಕೋಬೇಕು. ಇನ್ನೆಲ್ಲ ತರಕಾರಿ ಎಲ್ಲನೂ ತರಿಸಿದ್ದೆ, ಹೂವು ಎಲ್ಲನೂ. ಇನ್ನೆಲ್ಲ ಫ್ರಿಜ್ಗೆ ಕ್ಲೀನ್ ಮಾಡಿ ಇವನ್ನೆಲ್ಲ ಎತ್ತಿಕ್ಕೋದೇ ಒಂದು 2 ಅವರ್ಸ್ ಕೆಲಸ ಆಗಿಬಿಡುತ್ತೆ ನನ್ನದು. ಈಗ ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಒಂದು ಸಲ ಹೋಗಿ ಮಾರ್ಕೆಟ್ಗೆ ಈ ಥರ ಏನು ಬೇಕೋ ಅದನ್ನೆಲ್ಲನೂ ಒಂದು ಸಲ ತರಿಸ್ಕೊಂಬಿಡ್ತೀನಿ ನಾನು. ಪದೇ ಪದೇ ಇಲ್ಲಿ ಹೇಳ್ತಾ ಇರೋಕ್ಕಾಗಲ್ಲ ಅಂತ. ಇನ್ನೇನಾದರೂ ಎಮರ್ಜೆನ್ಸಿಗೆ ಬೇಕಿದ್ದರೆ, ಖಾಲಿ ಆದಾಗ ಪಾಪಗೆ ಬೇಕಾದರೆ ಮಾತ್ರ ಕೆಲವೊಂದು ಹಾಲಿಗೆಡ್ಡೆ ಈ ಥರದ್ದು ಏನಾದ್ರು ಪಾಪಗೆ ಅಂತ ತರಿಸ್ಕೊತೀನಿ. ಇನ್ನು ಇಕ್ಕಿದೆಲ್ಲನೂ ಒಂದು ಸಲ ತರಿಸ್ಕೊತೀನಿ. ಈ ಸಲ ಅವಳಿಗೆ ಸೋರೆಕಾಯಿ ತರಿಸಿದ್ದೀನಿ. ರೈಸ್ ಜೊತೆಗೆ ಸ್ವಲ್ಪ ಸೋರೆಕಾಯಿ ಎಲ್ಲ ತುರಿದಾಕ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ಳಿಗೆ ಈ ಸಲ ಸೋರೆಕಾಯಿನೂ ಕೂಡ ಆ್ಯಡ್ ಮಾಡೋಣ ಅವಳಿಗೆ ಇನ್ಮೇಲೆ ಅಂತೇಳಿ ಸೋರೆಕಾಯಿ ತರಿಸಿದ್ದೀನಿ. ಮಾಮೂಲಿ ಅವಳಿಗೆ ಇದು ಏನಿರ್ತದೆ ಕಾರ್ನ್ ಜೋಳ ಇದೆಯಲ್ಲ, ಈ ಜೋಳ ಬೇಯಿಸ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು. ಸೊ ಅದರಿಂದಾಗಿ ಇದನ್ನು ಬೇಯಿಸ್ಕೊಡ್ತಿರ್ತೀನಿ ನಾನು ಆವಾಗವಾಗ. ಅದಕ್ಕೋಸ್ಕರ ಜೋಳ ತರಿಸಿದ್ದೀನಿ. ಇದನ್ನು ವೀಕ್ಲಿ ಒಂದು 2 ಟೈಮ್ಸ್ ಕೊಡ್ತೀನಿ. ಇದನ್ನು ವೀಕ್ಲಿ 2 ಟೈಮ್ಸ್ ಕೊಡ್ತೀನಿ. ಬಟಾಣಿ 2 ಟೈಮ್ಸ್ ಕೊಡ್ತೀನಿ. ಮಧ್ಯದಲ್ಲಿ ಮೊಟ್ಟೆ ಕೊಡ್ತೀನಿ. ಸೊ ಈ ಥರ ಮಾಡ್ತೀನಿ. ಬಟಾಣಿನೂ ಬಿಡಿಸ್ಬೇಕು. ಬಟಾಣಿ ತಂದಿದ್ದಾರೆ, ಬಟಾಣಿ ಬಿಡಿಸ್ಬೇಕು. ತುಂಬ ಕೆಲಸಗಳಿದೆ. ಇದು ಫ್ರೂಟ್ಸು ಅವಳಿಗೆ ದ್ರಾಕ್ಷಿ ಇಷ್ಟ ಅಂತ ಹೇಳ್ಬಿಟ್ಟು ಅವಳಿಗೆ ದ್ರಾಕ್ಷಿ ತೊಗೊಬಂದಿದ್ದಾರೆ. ನನಗೆ ಆ್ಯಪಲ್ ತಂದಿದ್ದಾರೆ. ಇದು ಸಪೋಟ ಹಣ್ಣಂತೆ. ಎಲ್ಲ ಕಾಯಿ ಅಡೆ ಕಾಯಿ ತೊಗೊಂಬಂದಿದ್ದಾರೆ. ಇಷ್ಟ ಅಂತ ಹೇಳ್ಬಿಟ್ಟು ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು. ಸೊಪ್ಪಿಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹಾಸ್ಕೊಂಡೆ. ಸೊಪ್ಪಿಡಿಸ್ಬೇಕು ಕುತ್ಕೊಂಡು. ಇದನ್ನೆಲ್ಲ ಬಿಡಿಸ್ಬೇಕು. ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಕಣಿಗೆ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಇಷ್ಟು ತರಿಸಿದ್ದೀನಿ. ಇಷ್ಟು ಪುದೀನ ಇದೆಲ್ಲ ಮಾಡಬೇಕು. ಇನ್ನು ನನ್ನ ಮಗಳನ್ನ ಸ್ವಲ್ಪ ಬೇಗನೆ ಮಲಗಿಸ್ಬಿಟ್ಟೆ ಇವತ್ತು. ನಂಗೆ ಸ್ವಲ್ಪ ಕೆಲಸಗಳೆಲ್ಲ ಇದ್ದರಿಂದ ಅವಳಿದ್ದರೆ ಆಗಲ್ಲ. ನಾನು ಏನೇ ಮಾಡ್ತಾಯಿದ್ರು ಮಧ್ಯದಲ್ಲಿ ಕೈ ಹಾಕ್ಕೊಂಬರ್ತಾ ಇರ್ತಾಳೆ. ಅದಕ್ಕೋಸ್ಕರ ಅವಳನ್ನ ಮಲಗಿಸ್ಬಿಟ್ಟು ಈ ನಂತರ ಸೊಪ್ಪೆಲ್ಲ ಸೋಸ್ಕೊಳ್ಳೋಣ ಅಂತೇಳಿ ಡೈರೆಕ್ಟಾಗಿ ಫ್ರಿಜ್ ಬಾಕ್ಸ್ಗಳನ್ನ ತೊಗೊಬಂದು ಇಟ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಒಂದೇ ಸಲ ಸೋಸಿ ಇಟ್ಕೊತಾ ಇದ್ದೀನಿ. ಈ ಸೊಪ್ಪು, ಇದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ನನಗೆ ಮನೆಯಲ್ಲಿ ಇರಲೇಬೇಕು ಯಾವಾಗ್ಲೂ. ಒಂದು ಪಕ್ಷ ತರಕಾರಿ ಇಲ್ಲ ಅಂದರೂ ಸೊಪ್ಪುಗಳಿರಬೇಕು ನನಗೆ. ಆವಾಗ ಏನಾದರೂ ಅಟ್ಲೀಸ್ಟ್ ತಿಂಡಿನಾದರೂ ಮಾಡಿಬಿಡ್ಬೋದು. ಊಟದ ಟೈಮ್ಗೆ ಬೇಕಾದರೆ ಪಲಾವ್ ಈ ಥರದ್ದು ಮಾಡಿಕೊಟ್ರು ತಿಂದ್ಬಿಡ್ತಾರೆ ನಮ್ಮ ಮನೆಯಲ್ಲಿ. ಟೊಮೊಟೊ ಇದ್ಬಿಟ್ಟು ಟೊಮೊಟೊ ಬಾತ್ ಮಾಡಿಕೊಟ್ಬಿಟ್ರು ತಿಂದ್ಬಿಡ್ತಾರೆ. ಅದರಿಂದಾಗಿ ಸೊಪ್ಪಂತೂ ನನಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮನೆಯಲ್ಲಿ ಇರಲೇಬೇಕು ಯಾವಾಗಲೂ. ಇವನ್ ಈ ಥರ ಸೊಪ್ಪು ತರಕಾರಿ ಎಲ್ಲ 15 ದಿನಕ್ಕೊಂದು ಸಲ ಎಲ್ಲನೂ ತರಿಸಿಟ್ಕೊಂಡ್ಬಿಡ್ತೀನಿ. ನನಗೆ ಆವಾಗ ಈಸಿ ಆಗುತ್ತೆ ಅಡುಗೆ ಮಾಡೋದಕ್ಕೆ. ಎಷ್ಟು ಒಂದು ತರಕಾರಿ ಕಂಡ್ರು ಒಂದು ಅಡುಗೆದು ಐಡಿಯಾ ಬರುತ್ತೆ. ಅದರಿಂದಾಗಿ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ನನ್ನ ಮಗಳು ಎದ್ದಿರಲಿಲ್ಲ. 2:00 2:30 ಆಗ್ತಾಯಿತ್ತು. ಅವಳಿಗೆ ಅಂತ ಹೇಳ್ಬಿಟ್ಟು ರಾಗಿ ಸರಿ ಮಾಡಿಬಿಡೋಣ ಆಮೇಲೆ ಎಪ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈವನ್ ತರಕಾರಿ ಎಲ್ಲನೂ ಕೂಡ ಫ್ರಿಜ್ಜಿಗೆ ಫಿಲ್ ಮಾಡಿದ್ದಾಯಿತು. ಓವರಾಲ್ ಈ ಥರ ಫಿಲ್ ಮಾಡಿಕೊಂಡೆ. ಬಟಾಣಿ ಎಲ್ಲ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ತಿಂಡಿಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅದನ್ನು ಕೂಡ ಮೇಲೆ ಎತ್ತಿಟ್ಕೊಂಡೆ. ಇನ್ನು ಜೋಳ ಎಲ್ಲನೂ ಕೂಡ ಒಂದಕ್ಕೆ ಬಿಡಿಸಿಟ್ಕೊಂಡು ಒಂದನ್ನು ಹಾಗೆ ಇಟ್ಟಿದ್ದೀನಿ. ಎಲ್ಲನೂ ಕೂಡ ಈ ರೀತಿ ಫುಲ್ ಫ್ರಿಜ್ಜಿಗೆ ಫಿಲ್ ಮಾಡಿದ್ದಾಯಿತು. ಇವನ್ ನನ್ನ ಮಗಳು ಎದ್ಲು ಕೂಡ ಅವಳೂ
ಕರೆಕ್ಟಾಗಿ ನಾನು ಮುದ್ದೆ ಮಾಡೋ ಟೈಮಿಗೆ ಅವಳು ಎದ್ದಿದ್ದಾಳೆ. ಇನ್ನು ಕಿರುಡು ಊಟ ಟೈಮಿಗೆ ಬರೋ ಟೈಮ್ ಆಯಿತು. ಅದಕ್ಕೆ ಅವಳಿಗೆ ರೈಸ್ ಕೂಗೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ನಾನು ನನ್ನ ಮಗಳಿಗೆ ಮುದ್ದೆ ಮಾಡ್ತಾಯಿದ್ದೀನಿ. ಇದನ್ನು ಸರಿ ಏನು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ಮಾಡಬೇಕು, ಮುದ್ದೆಗಿಂತ ತೆಳುವು ಮಾಡಬೇಕು. ಆ ಥರ ಇದ್ದರೆ ಮೀಡಿಯಮ್ ಆಗಿದ್ದರೆ ತಿಂತಾಳೆ ನನ್ನ ಮಗಳು. ತುಂಬ ಗಟ್ಟಿ ಎಲ್ಲ ಮಾಡಲ್ಲ ನಾನು, ಮುದ್ದೆಗಿಂತ ತೆಳುವು ಮುದ್ದೆ ಅಂತೀವಲ್ಲ ಆ ರೀತಿ ಮಾಡಿಕೊಡ್ತೀನಿ. ತುಂಬ ಒಳ್ಳೆಯದಲ್ಲ. ಬೆಳಗ್ಗೆ ಟೈಮು ಸಂಜೆ ಟೈಮು ಅವಳಿಗೆ ರೈಸ್ ಕೊಡ್ತೀನಿ, ಮಧ್ಯಾಹ್ನ ಮಿಸ್ ಇಲ್ಲದೆ ಇದನ್ನು ಮಾಡ್ತೀನಿ. ನನಗೂ ಮಧ್ಯಾಹ್ನ ಟೈಮ್ ಕೆಲಸಗಳಿರುತ್ತಲ್ಲ, ಮಾಡೋದಕ್ಕೂ ಈಸಿ ಆಗುತ್ತೆ ಅಂತೇಳಿ ಮಧ್ಯಾಹ್ನ ಟೈಮಲ್ಲಿ ನಾನು ಮುದ್ದೆ ಕೊಡ್ತೀನಿ ಅವಳಿಗೆ. ಇದಕ್ಕೊಂದೆರಡು ಸ್ಪೂನ್ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಎಲ್ಲ ಆದ ನಂತರ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅವಳಿಗೆ ಇದನ್ನು ನಾನು ತಿನ್ನಿಸ್ತೀನಿ. ನೋಡಿ ಇಷ್ಟು ಗಟ್ಟಿ ಇದೆ, ಮುದ್ದೆಗಿಂತ ಇಷ್ಟು ತೆಳುವಾಗಿದೆ. ಈ ಥರ ಮಾಡಿ ಕೊಡ್ತೀನಿ ನನ್ನ ಮಗಳಿಗೆ, ಹೆಲ್ತ್ಗೆ ಒಳ್ಳೇದು ಅಂತ. ನಾನು ಸರಿ ಮಾಡ್ತಾ ಇದ್ದೀನಿ, ಅವಳು ಏನು ಮಾಡ್ತಿದ್ದಾಳೆ ಎದ್ದು ಬಂದೋಳು ಅಂತ ಆಚೆ ಬಂದು ನೋಡ್ತಾ ಇದ್ರೆ ಈ ಥರ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ಯಾ? ಬಾ ಪಪ್ಪ ಬರ್ತಾರೆ, ಬಾ ಬಾ ಬಾ. ಸುಸ್ಸು ಮಾಡಿದ್ಯಾ? ಇಲ್ಲಿ ಸುಸ್ಸು ಮಾಡಿದ್ಯಾ? ಬಾ. ಸೊಪ್ಪೆಲ್ಲ ಸೋರಿಸಿದ್ದು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದಕ್ಕೆ 2 ಕವರ್ ಕಸ ಆಗಿದೆ. ಬೇಡದೆ ಹೋಗೋದೆಲ್ಲ ತೆಗ್ದಾಕಿದ್ದು, ಮತ್ತು ಸೊಪ್ಪೆಲ್ಲ ಸೋರಿಸಿದ್ನಲ್ಲ ಅದು ತರಕಾರಿದು ಸಿಪ್ಪೆ ಅದು ಇದು ಎಲ್ಲ ತೆಗ್ದಾಕಿದ್ದು ಎಲ್ಲ 2 ಕವರ್ ಆಗಿದೆ ಕಸ. ಡಸ್ಟ್ಬಿನ್ಗೆ ಹಾಕಬೇಕು ಇನ್ನು. ಹೋಗಿ ಬಾ ಬಮ್ಮ, ಬಾ ಮಮ್ಮ ತಿನ್ನುವಂತೆ ಕುಡ್ಕೈ ಜಾರ್ತಿ. ನನ್ನ ಮಗಳು ಕರಿ ದ್ರಾಕ್ಷಿ ತಿನ್ನೋ ರೀತಿ ಇದು. ಅವಳಿಗೆ ಕರಿ ದ್ರಾಕ್ಷಿ ಇಷ್ಟ ಅಂತ ಹೇಳ್ಬಿಟ್ಟು ಕಪ್ಪು ದ್ರಾಕ್ಷಿ ತೊಗೊಂಬರ್ತೀವಿ. ಅವಳು ಅದನ್ನು ಕೈಯಲ್ಲೇ ಇಸುಕ್ಬಿಟ್ಟು ಅದರೊಳಗಡೆ ಇರೋದನ್ನ ತಿಂದ್ಕೊಂಡು ಸಿಪ್ಪೆನ ಈ ಥರ ಸೈಡಿಗೆ ಎಸಿತಾಳೆ. ಫುಲ್ಲು ಬಾಯಿಗೆ ಹಾಕ್ಕೊಳ್ಳಲ್ಲ ಅವಳು. ಒಂದು ಸಲ ಇಸುಕ್ತಾಳೆ, ಅದ್ರಲ್ಲಿ ಒಳಗಡೆ ಬಂದಿರೋಂಥದ್ದನ್ನ ಎತ್ತಿ ಬಾಯಿಗೆ ಇಟ್ಕೊಂಡು ಈ ಥರ ಸಿಪ್ಪೆ ಎಲ್ಲ ಸೈಡಿಗೆ ಉಗ್ದಿರುತ್ತೆ, ಅದು ಆಚೆಗೆ ಹಾಕಿರುತ್ತೆ. ಒಳಗಡೆ ಏನಿರುತ್ತೆ ಅದನ್ನು ಮಾತ್ರ ಟೇಸ್ಟ್ ಮಾಡುತ್ತೆ ಅಷ್ಟೇ, ಮೇಲ್ಗಡೆನ ಟೇಸ್ಟ್ ಮಾಡಲ್ಲ ಅದು. ಈ ಥರ ಅವಳು ಊಟ ಆದ ನಂತರ ಕೊಟ್ಟಿದ್ದು ಇದು ನಾನು ಅವಳಿಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ಬಂದುಬಿಟ್ಟು ಅಜ್ಜಿ ಊರಿಗೇನೋ ಹೋಗ್ತಾಯಿದ್ರು. ಸೊ ಅದರಿಂದಾಗಿ ಅವರು ಬರಬೇಕಾದ್ರೆ ಸ್ವಲ್ಪ ಮೊಟ್ಟೆ ಮತ್ತು ಸಪೋಟ ಹಣ್ಣು ತೊಗೊಂಬಂದಿದ್ರು. ಕಿರು ಈಗ ತಾನೇ ಸಪೋಟ ಹಣ್ಣು ಮಾರ್ಕೆಟಿಂದ ಬೆಳಗ್ಗೆ ತೊಗೊಬಂದಿದ್ರು. ಅದಲ್ಲದೆ ಅಮ್ಮನೂ ಕೂಡ ಊರಿಂದ ತೊಗೊಬಂದಿದ್ರು. ಹಿಂಗೆ ಆಗುತ್ತೆ ಎಷ್ಟೋ ಸಲ, ನಾವು ತೊಗೊಬಂದಿರ್ತೀವಿ, ಅಮ್ಮರು ಕೊಟ್ಟು ಕಳಿಸ್ತಾರೆ ಅಲ್ಲಿಂದ. ಇನ್ನು ಕನಿಗೆ ಅಂತ ಹೇಳಿಬಿಟ್ಟು ನಾಟಿ ಮೊಟ್ಟೆನ ತೊಗೊಂಬಂದಿದ್ರು ಅಮ್ಮ. ಊರಲ್ಲಿ ನಾಟಿ ಮೊಟ್ಟೆ ನಾಟಿ ಕೋಳಿ ಸಾಕಿರೋರು ಹತ್ರ ಕೇಳಿಬಿಟ್ಟು ತೊಗೊಬಂದಿದ್ರು ಅವಳಿಗೆ ನಾಟಿ ಮೊಟ್ಟೆ ಕೊಡೋದಕ್ಕೆ ಅಂತೇಳಿ. ನಾನು ಇದನ್ನು ಸೋಮವಾರ ಗುರುವಾರ ಬಿಟ್ಟು ಇದೆಲ್ಲ ದಿನವೂ ತಿನ್ನಿಸ್ತೀನಿ ಅವಳಿಗೆ. ಸೋಮವಾರ ಗುರುವಾರ ಮಾತ್ರ ಅವಳಿಗೆ ತಿನ್ನಿಸೋದಿಲ್ಲ ನಾನು. ನೋಡಿ ಹೇಗಿದೆ, ಸಣ್ಣಕ್ಕಿರುತ್ತೆ ಮೊಟ್ಟೆ, ನಾಟಿ ಮೊಟ್ಟೆ. ಅದು ಒಡೆದೋಗ್ಬಾರ್ದು ಅಂತ ಅಕ್ಕಿ ತುಂಬಿಕೊಂಡು ಅಮ್ಮ ಅದರಲ್ಲಿ ಹಾಕ್ಕೊಂಡು ತೊಗೊಬಂದಿದ್ರು. ಒಂದು ಮೊಟ್ಟೆಗೆ 13 ರೂಪಾಯಿ ಬೀಳುತ್ತೆ ನಾಟಿ ಮೊಟ್ಟೆ. ನಾನು ಇದನ್ನು ಅವಳಿಗೆ ಹೆಲ್ತ್ಗೆ ಒಳ್ಳೇದಲ್ವಾ, ಸಣ್ಣ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವರು ಪಾಪ ಅಲ್ಲಿಂದ ತೊಗೊಬಂದು ಕೊಡ್ತಾರೆ ಮೊಮ್ಮಗಳಿಗೋಸ್ಕರ ತಿನ್ಸೋಕ್ಕೆ ಅಂತ ಹೇಳಿಬಿಟ್ಟು. ಪೂಜೆ ಎಲ್ಲ ಆಯಿತು, ಸಂಜೆ ಪೂಜೆ ಮಾಡಿದ್ದು. ಸಂಜೆ ಅಂದರೆ ಆಯಿತು 7 ಗಂಟೆ ಆಗಿಬಿಟ್ಟಿದೆ ಟೈಮು. 7 ಗಂಟೆನೇ ಆಯಿತು ಪೂಜೆ ಮಾಡೋದಕ್ಕೆಲ್ಲ, ಮನೆಯೆಲ್ಲ ಒರೆಸಿ ಎಲ್ಲ ಮಾಡಿಕೊಂಡು. ಸೊ ಪೂಜೆ ಎಲ್ಲ ಆಗಿದೆ. ಇನ್ನು ಅಡುಗೆಗೆ ಏನಾದರೂ ಮಾಡಬೇಕು. ಅಡುಗೆ ಮಾಡೋಕ್ಕೆ ಮುಂಚೆ ಪಾಪುಗೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯಿಸಿದ್ದೀನಿ, ಅವಳಿಗೆ ಅಂತ ಹೇಳ್ಬಿಟ್ಟು ಮೊಟ್ಟೆ ತಿನ್ನಿಸ್ಬಿಡ್ಬೇಕು ಅವಳಿಗೊಂಚೂರು. ಮೊಟ್ಟೆ ಬೇಯಿಸಿದ್ದೀನಿ, ಮೊಟ್ಟೆ ತಿನ್ನಿಸ್ಬೇಕು. ಅಕ್ಕಿ ಉಣಿ ಹಾಕಿದ್ದೀನಿ ಇಡ್ಲಿಗೆ ಅಂತೇಳಿ, ಅದನ್ನೆಲ್ಲ ರುಬ್ಬಬೇಕು. ಸೊ ಬನ್ನಿ, ಇವತ್ತಿನ ಶುಕ್ರವಾರ ಮಾಡಿದೆ, ಕೊನೆಗೆ ಶುಕ್ರವಾರ ಮಾಡಬೇಕು, ವಾರ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಂಜೆ ನಾನೇ ದೀಪ ಎಲ್ಲನೂ ಹಚ್ಚಿದ್ದೀನಿ. ಇವಾಗ
ಅಮ್ಮರು ಲಾಸ್ಟ್ ಟೈಮ್ ತಂದುಕೊಟ್ಟಿದ್ದು ಮೊಟ್ಟೆನ ಬೇಯಿಸಿದ್ದು ನಾನು. ಈಗ ತಂದಿದ್ದಿದ್ದು ಮೊಟ್ಟೆ ಬೇಯಿಸಿರಲಿಲ್ಲ. ಅದನ್ನು ಫಸ್ಟ್ ಖಾಲಿ ಮಾಡೋಣ ಅಂತ ಹಳೇದು 2 ಮೊಟ್ಟೆ ಇತ್ತು ಅಂತ ಹಾಕಿದ್ದೆ. ಆದರೆ ಯಾಕೋ ತುಂಬ ದಿನ ಇಟ್ಕೊಂಡಿದ್ದಕ್ಕೋ ಏನೋ ಕಾಣೆ ಮೊಟ್ಟೆ ಒಂಥರ ಇತ್ತು, ಸ್ಮೆಲ್ ಕೂಡ ಬರ್ತಾಯಿತ್ತು. ಈ ಥರ ಏನೋ ಒಳಗಡೆ ಒಂದು ರೀತಿ ಗಂಟು ಥರ ಇತ್ತು. ಕೊಡಬೇಕಾದ್ರೆ ತುಂಬ ಹುಷಾರಾಗಿ ಕೊಡಿ, ಬಿಡಿಸ್ಕೊಡ್ಬೇಕಾದ್ರೂ ಒಂದ್ಸಲ ನೋಡ್ಕೊಳ್ಳಿ. ನನಗೆ ಯಾಕೋ ಮೊಟ್ಟೆ ಬೇಯಿಸ್ದಾಗ ಏನೂ ಅನ್ನಿಸ್ಲಿಲ್ಲ. ಬಿಡಿಸ್ಬೇಕಾದ್ರೆ ಅದೊಂದು ಸ್ವಲ್ಪ ಯಾಕೋ ಮೊಟ್ಟೆ ಭಂಡಾರ ಬಂದು ಬೇರೆ ಕಲರ್ ಥರ ಏನೋ ಕಾಣಿಸ್ತು. ಇನ್ನು ಮೀನ್ಸ್ ಗ್ರೀನ್ ಥರ ಸ್ವಲ್ಪ ಲೈಟಾಗಿ ಇದ್ಯಾಕೆ ಅಂತ ಅಂದ್ಕೊಂಡೆ. ಈ ಥರ ಮೊಟ್ಟೆ ನೋಡಿ, ಇದು ಮೊಟ್ಟೆಗೆ ಅಂಟ್ಕೊಂಡ್ಬಿಟ್ಟಿದೆ ಇದು ಭಂಡಾರ. ಇದು ಹೇಗೆ ಸಾಧ್ಯ ಅಂಟ್ಕೊಳ್ಳೋಕ್ಕೆ? ಅದನ್ನು ಹೊಡೆದಾಗ ಅದ್ರ ಜೊತೆಗೆ ಏನೋ ಒಂದು ಉಳಿದ ಥರ ಇತ್ತು. ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಂದೆ ಮಾಡ್ಕೊಳ್ಳಿಲ್ಲ ನಾನು. ಅದು ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಸ್ವಲ್ಪ ತುಂಬ ದಿನ ಎಲ್ಲ ಇಟ್ಟು ಮೊಟ್ಟೆ ಎಲ್ಲ ಕೊಡೋಕೆ ಹೋಗಬೇಡಿ, ಅಲ್ಲೆಲ್ಲ ಖಾಲಿ ಮಾಡ್ಕೊಳ್ಳಿ. ನಾನು ಆ ಥರ ಇಟ್ಟಿದ್ದೇನೋ ಮಿಸ್ಟೇಕ್ ಆಯಿತು ಏನೋ ನಂಗೆ ಗೊತ್ತಿಲ್ಲ. ತುಂಬ ದಿನ ಅಂತೇನಿಲ್ಲ, ನಾನು ಖಾಲಿ ಮಾಡ್ತಿರ್ತೀನಿ. 1 ವೀಕ್ ಮೇಲೆ ಆಗೋಯ್ತು ಮೊಟ್ಟೆ ತಂದು ಅನಿಸುತ್ತೆ, ಅದಕ್ಕೆ ಹಿಂಗಾಯ್ತೇನೋ. ಈಗ ಇಷ್ಟು 2 ಮೊಟ್ಟೆ ಬೇಯಿಸಿದ್ದು, 2 ಮೊಟ್ಟೆನೂ ಕೂಡ ತಿನ್ನಿಸ್ತಾ ಇಲ್ಲ, ಬೇಡ ಅಂತ ಹೇಳ್ಬಿಟ್ಟು ತಿನ್ನಿಸಲ್ಲ. ಬೇರೆ ಮೊಟ್ಟೆ ಬೇಯಿಸ್ಕೊಡ್ತೀನಿ ಅವಳಿಗೆ, ಫ್ರೆಶ್ಶಾಗಿ ತಂದಿರೋದ. ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಒಟ್ಟಿನಲ್ಲಿ ನೀವು ನೋಡ್ಕೊಂಡು ಹುಷಾರಾಗಿ ಬಿಡಿಸ್ಬೇಕಾದ್ರೆ ನೋಡಿ ಓಪನ್ ಮಾಡಿ ಮೊಟ್ಟೆ ಕೊಡಿ. ಒಂದು ಸಣ್ಣ ಹುಡುಗ ಥರ ನನಗೆ ಕಾಣಿಸ್ತು, ಅದನ್ನ ಹಾಕ್ಬಿಟ್ಟೆ ಆಮೇಲೆ ಬೇಡ ಅಂತ. ಆಮೇಲೆ ನನ್ನ ಮಗಳು ಹುಳ ಆಗಿದೆ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಆಮೇಲೆ ನೋಡಿ ಏನೋ ಸಂಗೀತ ಪಾಠ ಮಾಡ್ತಿದ್ದೀರಾ ನೀವು, ಸಂಗೀತ ಅಭ್ಯಾಸನ. ಸೊ ಅದರಿಂದಾಗಿ ಈ ಬೇರೆ ಮೊಟ್ಟೆ ಬೇಯಿಸ್ಬೇಕು. ಮತ್ತು ಮೊದಲೇ ನನ್ನ ಮನೆ ಒರ್ಸೋಕ್ಕೆ ಮುಂಚೆನೇ ಬೇಯಿಸಿ ಇಟ್ಬಿಟ್ಟಿದ್ದೆ ಅವಳಿಗೆ ತಿನ್ಸೋಣ ಅಂತ. ಈಗ ನೋಡಿದ್ರೆ ಅವಳು ಇದು ಮಾಡ್ತಿದ್ದಾಳೆ. ಈಗ ಬೇಗ ಬೇರೆ ಮೊಟ್ಟೆ ಬೇಯಿಸ್ತೀನಿ. ಬೇರೆ ಮೊಟ್ಟೆ ಹಾಕಿದ್ದೀನಿ ಫ್ರೆಶ್ಶಾಗಿ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ಅಂತ ಅಂದರೆ, ಒಂದು ಮೊಟ್ಟೆ ಆಗಿದ್ದಿತ್ತು, ಬಟ್ ಇನ್ನೊಂದು ಮೊಟ್ಟೆನೂ ಅದ್ರ ಜೊತೆಲೇ ತಂದಿದ್ದು ಅಂದ್ಬಿಟ್ಟು ಅದನ್ನು ಕೂಡ ಎಸ್ಬಿಟ್ಟೆ ನಾನು. ಇಲ್ಲಿ 10 ರೂಪಾಯಿ ಮೊಟ್ಟೆ, ನಾಟಿ ಮೊಟ್ಟೆ 10 ರೂಪಾಯಿ ಇದೆ. 10 ರೂಪಾಯಿ ಮೊಟ್ಟೆಗೋಸ್ಕರ ನೋಡ್ಕೊಂಡು ನಾವು ಮಗುಗೆ ತಿನ್ನಿಸ್ಬಿಟ್ಟು ಆಮೇಲೆ ಏನಾದರೂ ಮಗುಗದು ಬೇರೆ ಥರನೇ ಎಫೆಕ್ಟ್ ಆದರೆ ಆವಾಗ ಎಷ್ಟು ಖರ್ಚು ಮಾಡಬೇಕಾಗತ್ತೆ, ಎಷ್ಟು ಕಣ್ಣಲ್ಲಿ ನೋಡ್ಬೇಕು, ಖರ್ಚು ಲೆಕ್ಕ ಬೇರೆ, ಎಷ್ಟು ಕಣ್ಣಲ್ಲಿ ನೋಡಬೇಕಾಗತ್ತೆ ಅವ್ರ ನೋವುಗಳನ್ನೆಲ್ಲನೂ. ಸೊ ಅದಕ್ಕೆ ಇದ್ಯಾವುದು ಬೇಡ ಅಂತ ಹೇಳಿಬಿಟ್ಟು ಹೋಗಲಿ 2 ಹೋಗ್ಬಿಡ್ಲಿ ಅಂದ್ಬಿಟ್ಟು 2 ಎಸ್ಬಿಟ್ಟು ಹೊಸ್ದಾಗಿ ಅಮ್ಮ ಇವತ್ತು ಕೊಟ್ಟು ಕಲಿಸಿದ ಮೊಟ್ಟೆನ ಬೇಯಕ್ಕಿಟ್ಟಿದ್ದೀನಿ. ಆಮೇಲೆ ಇನ್ಮೇಲೆ ಯೋಚನೆ ಮಾಡ್ತಾಯಿದ್ದೀನಿ, ನನಗೇನೆ ಒಂದು ವೀಕ್ ಆಯಿತು ಅಂತ ಅಂದರೆ ಇವತ್ತು ತರಿಸಿದ್ದೀನಲ್ಲ, ಇವತ್ತು ಶುಕ್ರವಾರ ತರಿಸಿದ್ದೀನಿ, ಶನಿವಾರ ಭಾನುವಾರ ಸೋಮವಾರ ತಿನ್ಸಲ್ಲ, ಮಂಗಳವಾರಕ್ಕೆ ಖಾಲಿ ಮಾಡ್ತೀನಿ. ಮಂಗಳವಾರಕ್ಕೆ ಖಾಲಿ ಆಗಲಿಲ್ಲ ಅಂದರೆ ಬುಧವಾರ ದಿನ ಎಲ್ಲನೂ ಬೇಯಿಸ್ಬಿಡೋಣ, ಇಲ್ಲ ಭಾನುವಾರ ಎಲ್ಲನೂ ಬೇಯಿಸ್ಬಿಡೋಣ ಅಂತ ಇನ್ನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾನು ಅವಳಿಗೋಸ್ಕರ ತರಿಸಿರೋದಲ್ವ ಅಂತ ನಾಟಿ ಮೊಟ್ಟೆನ ಅವಳಿಗೆ ಅಂತಲೇ ಇಟ್ಟಿರ್ತೀನಿ, ನಾವು ಯೂಸ್ ಮಾಡಲ್ಲ. ಅದೇ ಮಿಸ್ಟೇಕ್ ಆಗ್ತಾ ಇರೋದು ಈಗ ಅಂತ ನನಗನ್ನಿಸ್ತಾ ಇದೆ. ಆ ಥರ ಅವಳಿಗೆ ಇಟ್ಟು ಅದನ್ನು ಕೊಡೋಕ್ಕೋಗಿ ಅವಳು ಅದು ಬೇರೆ ಥರದ್ದೇನೋ ನನಗೆ ಅದು ಹುಳ ಆಗುತ್ತಾ ಮೊಟ್ಟೆನಲ್ಲಿ, ಯೋಚನೆ ಮಾಡೋಕ್ಕಾಗ್ತಿಲ್ಲ. ಈ ಥರ ಆಗಿದೆ. ನೀವು ಸ್ವಲ್ಪ ನೋಡಿಕೊಂಡು ಮಕ್ಳುಗಳಿಗೆ ಮೊಟ್ಟೆನ ಬಿಡಿಸಿ ಓಪನ್ ಮಾಡೇ ಕೊಡಿ, ಉಂಡೆನೇ ಕೊಡೋಕ್ಕೆ ಹೋಗಬೇಡಿ, ಓಪನ್ ಮಾಡಿ ಬಿಡಿಸಿ ಕೊಡಿ. ಒಂದು ಸ್ವಲ್ಪ ನೋಡ್ಕೊಂಡು ಕೊಡಿ ಮಕ್ಳುಗಳಿಗೆ. ಹೇಳಿ. ನಾಳೆ ಬೆಂಡೆಕಾಯಿ ಪಲ್ಯ ಮಾಡೋಣ, ಇವಾಗೇನೋ ಸಾಂಬಾರು ಮಾಡೋಣ ಅಂತ ಅಂದ್ಕೊತಿದ್ದೆ. ಆಮೇಲೆ ಬೆಂಡೆಕಾಯಿ ಫ್ರೆಶ್ ಆಗಿತ್ತಲ್ಲ, ಅದಕ್ಕೆ ಕಿರುಗೂ ಹೇಳ್ದೆ ರೊಟ್ಟಿ ಮಾಡಲಾ ಅಂತ ಹೇಳ್ಬಿಟ್ಟು. ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಬಿಡಮ್ಮ ಅಂದರು. ಸರಿ ಅಂದ್ಬಿಟ್ಟು ಅದನ್ನು ಇವಾಗಲೇ ಕೂಡ ಮಾಡ್ತಾಯಿದ್ದೀನಿ. ನನಗೂ ಕೂಡ ಇಷ್ಟ ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಕಾಂಬಿನೇಷನ್ನು, ಅದಕ್ಕೆ ಈಗಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ನನ್ನ ಮಗಳು ಬಂದ್ಬಿಟ್ಟು ನಾನು ಅಡುಗೆ ಮನೆಯಲ್ಲಿ ಏನಾದರೂ ಮಾಡ್ತಿದ್ರೆ ಈ ರೀತಿ ಅಲ್ಲೇ ಮಲ್ಕೊಂಡು ಆಟಾಡ್ತಾ ಇರುತ್ತೆ. ನಾನು ಹಾಲಲ್ಲಿದ್ದರೆ ಹಾಲಲ್ಲಿ ಆಟಾಡ್ತಿರ್ತಾಳೆ, ರೂಮಲ್ಲಿದ್ದರೆ ರೂಮಾಗಿ ಬರ್ತಾಳೆ. ಸೊ ನಾನು ಎಲ್ಲಿರ್ತೀನೋ ಅಲ್ಲಿ ಆ ಥರ ಇರ್ತಾಳೆ. ಈಗ ನಾನು ಅಡುಗೆ ಮನೆಯಲ್ಲಿ ಇದ್ನಲ್ಲ, ಅಡುಗೆ ಮಾಡ್ತಾ ಈಗ ಇಲ್ಲಿ ಬಂದುಬಿಟ್ಟು ಅಲ್ಲೇ ಮಲ್ಕೊಂಡು ಮಾತಾಡ್ಕೊಂಡು ಆಟಾಡ್ತಾ ಇದ್ಲು. ಇದೊಂದು ಗೊಂಬೆ ಇದ್ದರೆ ಅವಳಿಗೆ ತುಂಬ ಇಷ್ಟ. ಇದೊಂದು ಗೊಂಬೆ ಅದನ್ನು ಯಾವಾಗಲೂ ಪಕ್ಕದಲ್ಲಿ ಮಲಗಿಸ್ಕೊಂಡು ಅದಕ್ಕೆ ಜೋಲಾಲಿ ಆಡ್ಕೊಂಡು ಮಲ್ಕೊಳ್ಳುತ್ತೆ, ಆಟಾಡುತ್ತೆ. ಈ ಗೊಂಬೆ ಬಂದುಬಿಟ್ಟು ಒಂದು 13 ವರ್ಷದ ಹಿಂದಿನ ಗೊಂಬೆ ಇದ್ದು ಅಮ್ಮನ ಮನೇಲಿ ಇದ್ದಿದ್ದು. ಇವಳು ಬಂದಮೇಲೆ ಇದನ್ನು ಆಚೆಗೆ ತೆಗ್ದಿರೋದು. ಅದರಿಂದ ಜಾಸ್ತಿ ಅಟ್ಯಾಚ್ಮೆಂಟ್ ಕೂಡ ಅವಳಿಗೆ. ಅದನ್ನು ಪಾಪು ಪಾಪು ಅಂದ್ಕೊಂಡು ತೆತ್ಕೊಂಡು ಮಲ್ಕೊತಾಳೆ. ಇನ್ನು ಅವಳಿಗೆ ಮಧ್ಯದಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸಸ್ನು ಕೂಡ ಕೊಡ್ತೀನಿ. ಇದು ನಾನು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಬಾದಾಮಿ, ಗೋಡಂಬಿ, ಪಿಸ್ತಾ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅವಳಿಗೂ ಕೂಡ ಅಷ್ಟೇ ಮಧ್ಯದಲ್ಲಿ ಗೋಡಂಬಿ, ದ್ರಾಕ್ಷಿ ಈ ಥರದ್ದು ಕೊಡ್ತೀನಿ. ಬಾದಾಮಿ ಎಲ್ಲ ಕೊಡೋದಕ್ಕೆ ಹೋಗಲ್ಲ. ಸ್ವಲ್ಪ ಕೊಟ್ಟರೆ ಅದನ್ನು ತಿನ್ಕೊಂಡು ಸುಮ್ಮನೆ ಆಗುತ್ತೆ. ಇನ್ನು ನನ್ನ ಮಗಳಿಗೆ ಹೊರಗಡೆದು ಯಾವುದನ್ನು ಕೂಡ ನಾವು ಅಭ್ಯಾಸ ಮಾಡಿಸಿಲ್ಲ. ಅಂದರೆ ಲಾಲಿಪಪ್ಪು, ಚಿಪ್ಸು ಮತ್ತು ಬಿಸ್ಕೆಟು, ಚಾಕ್ಲೇಟು ಈ ಥರದ್ದೇನು ಕೂಡ ಅಭ್ಯಾಸ ಮಾಡಿಸಿಲ್ಲ. ಇನ್ನು ಯಾರಾದರೂ ಮನೆಗೆ ಬಂದಾಗ ಪ್ರೀತಿಯಿಂದ ತೊಗೊಬಂದು ಕೊಟ್ಟರೆ ಅವಳಿಗೆ ಅದರಲ್ಲಿ 1 ಪೀಸ್ ಬಿಸ್ಕೆಟ್ ಕೊಡ್ತೀವಿ, 1 ಪೀಸ್ ಅಷ್ಟೇ ಚಿಪ್ಸ್ ಕೊಡ್ತೀವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲನೂ ನಾನು ಮತ್ತು ಕಿರುನೇ ತಿನ್ಕೊಂಬಿಡ್ತೀವಿ, ಅವಳಿಗೆ ತಿನ್ಸೋದು ಬೇಡ ಅಂತ ಹೇಳಿಬಿಟ್ಟು. ಆಮೇಲೆ ನಾವು ಮನೆಗೆ ಕೂಡ ಅದನ್ನೆಲ್ಲ ತೊಗೊಂಬರೋ ಅಂಥ ಅಭ್ಯಾಸಗಳನ್ನೇನು ಕೂಡ ಮಾಡಿಲ್ಲ ನಾವು. ಅದನ್ನು ತೊಗೊಬಂದು ಮತ್ತು ಅಂಗಡಿಗೆಲ್ಲ ಕರ್ಕೊಂಡೋಗಿ ಅವಳಿಗೆ ಕೊಡಿಸೋದೆಲ್ಲ ಅಭ್ಯಾಸ ಮಾಡಿಲ್ಲ. ಅದರಿಂದಾಗಿ ಅವಳು ಕೂಡ ಅದನ್ನೇನು ಕೇಳೋದಿಲ್ಲ. ಯಾರಾದರೂ ಕೊಟ್ಟರೆ ಮಾತ್ರ ತಿಂತಾಳೆ, ಇಲ್ಲಾಂದರೆ ಅವಳು ಕೂಡ ಇದು ಬೇಕು ನನಗೆ ಅಂತೇನೋ ಆಟ ಎಲ್ಲ ಮಾಡಲ್ಲ. ಯಾಕೆಂದರೆ ಅವಳಿಗೆ ಗೊತ್ತೇ ಇಲ್ಲ ಅದ್ರ ಟೇಸ್ಟ್ ಎಲ್ಲನೂ ಕೂಡ. ಅದರಿಂದಾಗಿ ಬರೀ ಏನಿದ್ರು ನಾನು ಬಾಳೆಹಣ್ಣು, ಡ್ರೈ ಫ್ರೂಟ್ಸು ಮತ್ತು ಪುನಃ ತರಕಾರಿ, ಈವನ್ ಸೌತೆಕಾಯಿ ಮತ್ತು ಕ್ಯಾರೆಟು ಈ ಥರದ್ದೆಲ್ಲನೂ ಕೊಡ್ತೀನಿ ಅಷ್ಟೇ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಕಾರ್ನ್ ಬೇಯಿಸ್ಕೊಡೋದು, ಬಟಾಣಿ ಬೇಯಿಸ್ಕೊಡೋ ಅಂಥದ್ದು, ಮತ್ತು ಪುನಃ ಕ್ಯಾರೆಟ್ನ ಕಟ್ ಮಾಡಿಕೊಡೋ ಅಂಥದ್ದು ಈ ಥರ ಮಾಡೋದು ಅವಳಿಗೆ ನಾವು. ಅದರಿಂದಾಗಿ ಚಾಕ್ಲೇಟ್ಸು ಈ ಥರದ್ದೆಲ್ಲ ಅವಳಿಗೂ ಕೂಡ ಆಲ್ಮೋಸ್ಟ್ ಇಷ್ಟ ಆಗಲ್ಲ, ಬೇಡ ಅಂತಲೇ ಹೇಳ್ತಾಳೆ. ಅವಳಿಗೆ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಸೋರೆಕಾಯಿ ತರಿಸಿದ್ನಲ್ಲ, ಅದನ್ನ ಹಾಕ್ಬಿಟ್ಟೇ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೋರೆಕಾಯಿನ ಸ್ವಲ್ಪ ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಈವನ್ ಅದ್ರ ಒಳಗಡೆ ಇರೋ ತಿರುಳು ಕೂಡ ಅಷ್ಟೇ ತೆಗೆದ್ಬಿಡ್ಬೇಕು. ಆ ಸಿಪ್ಪೆ ಮತ್ತು ಗಟ್ಟಿ ಇರುತ್ತೆ, ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ. ಈವನ್ ತಿರುಳಂತೂ ನಾವು ಯೂಸ್ ಮಾಡೋದೇ ಇಲ್ವಲ್ಲ, ಅದರಿಂದಾಗಿ ತಿರುಳು ಕೂಡ ತೆಗೆದು ಅದನ್ನು ಒಂದು 4ರಿಂದ 5 ಪೀಸಸ್ ಚಿಕ್ಕದಾಗಿ ಸುಮಾರಾಗಿ ಸ್ವಲ್ಪ ಕಟ್ ಮಾಡ್ಕೊಬೇಕು. ತುಂಬ ಚಿಕ್ಕದಾಗಿ ಬೇಡ, ಒಂದು ಮೀಡಿಯಮಾಗಿ ಕಟ್ಬಿಟ್ಟು ಬೆಂದಾದ ನಂತರ ಸ್ಮ್ಯಾಶ್ ಮಾಡ್ತೀವಲ್ಲ ಅದರಿಂದಾಗಿ ಸಾಕು. ಅದಕ್ಕೆ ಸ್ವಲ್ಪ ಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ, ಸಾಂಬಾರು ಬೇಳೆ ಮತ್ತು ರೈಸು ಇಷ್ಟನ್ನು ಕೂಡ 3 ಹಾಕ್ಕೊಂಡು ಅದನ್ನು ತೊಳ್ಕೊಂಡು ಈಗ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು 4 ವಿಜಿಲ್ ಹೊಡೆಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಸ್ಮ್ಯಾಶ್ ಮಾಡಿಕೊಟ್ರೆ ಮಕ್ಕಳಿಗೆ ಟೇಸ್ಟಾಗಿರುತ್ತೆ. ನಾನು ಇವನ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ಕಿರುನೇ ತಿನ್ನಿಸ್ತಾ ಇದ್ರು ಅವಳಿಗೆ ಊಟನ ನೈಟು. ನನಗೆ ಇನ್ನೂ ರೊಟ್ಟಿ ಎಲ್ಲ ಸುಡಬೇಕಿತ್ತು. ಇವಳು ಫಸ್ಟ್ ಊಟ ಆಗಿಬಿಟ್ಲಿ, ಆಮೇಲೆ ನಾವು ತಿನ್ನೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಫಸ್ಟು ಊಟ ಮಾಡಿಸ್ತಾ ಇದ್ವಿ. ಅದರಿಂದಾಗಿ ಕಿರುನೇ ನಾನು ಊಟ ಮಾಡಿಸ್ತೀನಿ ಅಂತ ಹೇಳಿದರು. ನಾನು ಕೂಡ ಅಷ್ಟರಲ್ಲಿ ಇನ್ನು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಕೂಡ ಮಾಡ್ಕೊಂಡು ಅಂದ್ಬಿಟ್ಟು ಬಂದೆ. ಅವರು ತಿನಿಸೆಲ್ಲ ಆಗಿತ್ತು, ಇನ್ನು ರೊಟ್ಟಿ ಸುಡಮ್ಮ ನೀನು ಅಂತ ಹೇಳಿದ್ರು. ಇನ್ನು ಸ್ವಲ್ಪ ಇದೆ ನನಗೆ, ನಾನು ಅದಕ್ಕೆ ರೊಟ್ಟಿಗೆ ಅಂತ ಇಡಕ್ಕೆ ಬಂದೆ. ಬೆಂಡೆಕಾಯಿ ಪಲ್ಯ ಎಲ್ಲರಿಗೂ ಕಾಮನಾಗಿ ಗೊತ್ತಿರೋದೆ, ಅದರಿಂದಾಗಿ ನಾನೇನು ಅದನ್ನು ರೆಸಿಪಿ ಶೂಟ್ ಮಾಡಲಿಲ್ಲ. ಇನ್ನು ರೊಟ್ಟಿನ ತುಂಬ ದಿನ ಆಗಿತ್ತು ಬಳಿಯೋ ರೊಟ್ಟಿ ಮಾಡಿ, ಅದಕ್ಕೆ ಬಳಿಯೋ ರೊಟ್ಟಿ ಮಾಡೋಣ ಇವತ್ತು ಅಂದ್ಬಿಟ್ಟು ಬಳಿಯೋ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಯಾವಾಗ್ಲೂ ಸೋಟಲ್ಲಿ ತೆಗ್ದುಬಿಟ್ಟು ಎಳೆದ್ಬಿಡ್ತಿದ್ದೆ, ಇದೇ ಹಂಚು ಯೂಸ್ ಮಾಡ್ತಿದ್ದೆ, ಬಟ್ ಸೋಟಲ್ಲಿ ತೆಗ್ದು ಎಳೆದ್ಬಿಡ್ತಿದ್ದೆ. ಅದೊಂದು ಸ್ವಲ್ಪ ಹೇಗೆ ಮಾಡಿದ್ರು ಗಟ್ಟಿ ಮಂದ ಬರುತ್ತೆ, ತೆಳು ಬರಲ್ಲ. ಅದೇ ಬಳಿಯೋ ರೊಟ್ಟಿ ಆದರೆ ಎಷ್ಟು ತೆಳು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಬಳಿತಾ ಇದ್ದಂಗೆ ಹಾಕ್ಕೊಟ್ಬಿಡೋಣ ಬಿಸಿ ಬಿಸಿದೆ ಅಂತ ಹೇಳ್ಬಿಟ್ಟು ಕಿರುಗೂ ಕೂಡ ಹಾಕ್ಕೊಟ್ಬಿಟ್ಟೆ ಫಸ್ಟೇ. ಅದರೆಲ್ಲ ನನ್ನ ಹಸ್ಬೆಂಡ್ ಥ್ಯಾಂಕ್ಸ್ ಅಂತ ಹೇಳಿದ್ದು. ಇದು ಫಸ್ಟ್ ಟೈಮ್ ಏನಲ್ಲ, ನನ್ನ ಮದುವೆ ಆಗಿ 4 ಇಯರ್ಸಿಂದನೂ ಈ ಮಾತನ್ನ ಅವ್ರು ಹೇಳ್ತಾನೆ ಇದ್ದಾರೆ. ನಾನು ಪ್ರತಿ ಸಲ ಅಡುಗೆ ಮಾಡಿದಾಗ್ಲೂ ಅವರು ನಂಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಮತ್ತು ಪುನಃ ನಾನೇನೋ ಸ್ಪೆಷಲಾಗಿ ಮಾಡಿದಾಗ ಐ ಲವ್ ಯು ಅಂತಲೇ ಹೇಳ್ತಾರೆ. ಅದ್ರ ಬಗ್ಗೆ ಕೂಡ ಹೊಗಳ್ತಾ ಇರ್ತಾರೆ. ಈ ಥರ ಮಾಡೋದ್ರಿಂದನೇ ನನಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಹೆಚ್ಚಿಗೆ ಬೇರೆ ವೆರೈಟಿ ಅಡುಗೆ ಮಾಡೋದಕ್ಕೆ. ಈಗ ಎಲ್ಲರ ಮನೆಯಲ್ಲೂ ಅವ್ರ ಹಸ್ಬೆಂಡ್ಗಳು ಅವ್ರ ವೈಫ್ಗಳಿಗೆ ಕ್ರೆಡಿಟ್ ಕೊಟ್ಬಿಟ್ರೆ ಅವ್ರಿಗಂತೂ ತುಂಬ ಖುಷಿ ಆಗುತ್ತೆ ಅಡುಗೆ ಮಾಡೋದಕ್ಕೆ.
ಹೊಸ ಥರ ಟ್ರೈ ಮಾಡೋದಕ್ಕೆ ಖುಷಿ ಆಗುತ್ತೆ. ಈ ಥರ ಹೇಳೋದಕ್ಕೆ ನನ್ನ ಕಿರೋ ಬಗ್ಗೆ ತುಂಬ ವಿಷಯಗಳಿದೆ. ಅವ್ರ ವಿಷಯದಲ್ಲಂತೂ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಇನ್ನೂ ತುಂಬ ವಿಷಯಗಳಿದೆ. ಸದ್ಯಕ್ಕೆ ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.